ಮತ್ತೆ ತರಗತಿಗೆ ಸ್ವಾಗತ. ನೋಡಿ, ನಾವು ಮಹಾ ಹಿಮಾಲಯ ನೋಡ್ತಾ ಇದ್ವಿ. ಏನ್ ಸರ್ ಮಹಾ ಹಿಮಾಲಯ ಅಂದ್ರೆ ಸ್ವಲ್ಪ ಅಬ್ಸರ್ವ್ ಮಾಡ್ರಿ. ಮಹಾ ಹಿಮಾಲಯ ಸರ್ ಮಹಾ ಹಿಮಾಲಯ ಅಂತ ಬಂದಾಗ ಮಹಾ ಹಿಮಾಲಯ ಏನ್ ಸರ್ ಮಹಾ ಹಿಮಾಲಯ ಅಂದ್ರೆ ಸ್ವಲ್ಪ ನೋಡ್ರಿ. ಯಾಕಪ್ಪ ಅಂದ್ರೆ ನಾಳೆ ಕೇಳ್ತಾನೆ ಮಹಾ ಹಿಮಾಲಯ ಹೆಸರೇ ಸೂಚಿಸುವಂತೆ ಪ್ರಪಂಚದ ಎತ್ತರವಾದ ಶಿಖರಗಳು ಕಂಡು ಬರುವಂತಹ ವಲಯ ಅಂತ ಕರಿತೀವಿ. ಸರ್ ಮಹಾ ಹಿಮಾಲಯ ಅಂತ ಬಂದಾಗ ನೋಡ್ರಿ, ನಾನು ಹೇಳಿದೆ ನಿಮಗೆ ಹಿಮಾಲಯ ಪರ್ವತಗಳು ಅಂತ ಬಂದಾಗ 3 ಭಾಗ ಹಾಕವೆ. ಮಹಾ ಹಿಮಾಲಯ, ಮಧ್ಯ ಹಿಮಾಲಯ, ಕೆಳ ಹಿಮಾಲಯ. ನೋಡ್ರಿ, ಇದು ಮಹಾ ಹಿಮಾಲಯ, ಮಧ್ಯ ಹಿಮಾಲಯ, ಕೆಳ ಹಿಮಾಲಯ. ಇಲ್ಲಿ ಮಹಾ ಹಿಮಾಲಯ ಅಂತ ಬಂದಾಗ ಒಂದ್ ಸ್ವಲ್ಪ ಅಬ್ಸರ್ವ್ ಮಾಡ್ರಿ. ಏನಪ್ಪಾ ಅಂದ್ರೆ ಮಹಾ ಹಿಮಾಲಯ ಹೆಸರೇ ಸೂಚಿಸುವಂತೆ ಪ್ರಪಂಚದ ಎತ್ತರವಾದ ಶಿಖರಗಳು ಕಂಡು ಬರುತ್ತವೆ. ಆಗ ನಿಮಗೆ ಗೊತ್ತಿರ್ಬೇಕು, ಪ್ರಪಂಚದ ಎತ್ತರವಾದ ಶಿಖರ ಯಾವುದು? ಮೌಂಟ್ ಎವರೆಸ್ಟ್. ಹೌದಲ್ರಿ? ಪ್ರಪಂಚದ ಎತ್ತರವಾದ ಶಿಖರ ಅಂತ ಬಂದಾಗ ನಾವು ಅದನ್ನ ಮೌಂಟ್ ಎವರೆಸ್ಟ್ ಅಂತ ಕರೀತೀವಿ. ನಾಳೆ ಕೇಳ್ತಾನೆ ಪ್ರಪಂಚದ ಎತ್ತರವಾದ ಶಿಖರ ಮೌಂಟ್ ಎವರೆಸ್ಟ್ ಎಷ್ಟು ಮೀಟರ್ ಎತ್ತರ ಅಂತ ಕೇಳ್ತಾನೆ. ಈಗ ಪ್ರೆಸೆಂಟ್ ನೋಡ್ರಿ 8848.86 ಮೀಟರ್ ಎತ್ತರ ಈ ಪ್ರಸ್ತುತ ಹೈಟ್. ಅಪ್ರಾಕ್ಸಿಮೇಟ್ಲಿ 8.5 ಕಿಲೋಮೀಟರ್ ಎತ್ತರ ಕಂಡು ಬರ್ತದೆ. ಹಾಗಾದ್ರೆ ಮೌಂಟ್ ಎವರೆಸ್ಟ್ ಎಲ್ಲಿ ಕಂಡು ಬರುತ್ತೆ ಅಂದ್ರೆ ಸ್ವಲ್ಪ ಅಬ್ಸರ್ವ್ ಮಾಡ್ರಿ. ಇದು ನೇಪಾಳ ಮತ್ತು ಟಿಬೆಟ್ನ ಮಧ್ಯಭಾಗದಲ್ಲಿ. ಸರ್ ಎಲ್ಲಿ ಸರ್? ಮ್ಯಾಪಲ್ಲಿ ತೋರಿಸ್ರಿ. ನೋಡ್ರಿ, ನೇಪಾಳ ಮತ್ತು ಟಿಬೆಟ್ನ ಮಧ್ಯಭಾಗ ಅಂದ್ರೆ ಸ್ವಲ್ಪ ಅಬ್ಸರ್ವ್ ಮಾಡ್ರಿ, ತೋರಿಸಿ ನೋಡ್ರಿ. ನೇಪಾಳ ಮತ್ತು ಟಿಬೆಟ್ನ ಮಧ್ಯಭಾಗ ಅಂದ್ರೆ ನೋಡ್ರಿ, ಇದು ನಿಮಗೆ ಗೊತ್ತಿದ್ದು, ಇದು ಚೀನಾ ಭಾಗ. ಹೌದಾ? ಚೀನಾ ದೇಶ. ಇಲ್ಲಿ ಚೀನಾ ದೇಶ ಇಲ್ಲಿ ನೋಡ್ರಿ, ಇದು ಟಿಬೆಟ್. ಇದು ಇಲ್ಲೈತಲ್ಲ, ಇದು ನೇಪಾಳ. ಇಲ್ಲಿ ನೋಡ್ರಿ, ಇದು ಏನಪ್ಪ ಅಂದ್ರೆ ಪ್ರಪಂಚದ ಎತ್ತರವಾದ ಶಿಖರ ಅಂತ ಕೇಳ್ತಾನೆ ಮೌಂಟ್ ಎವರೆಸ್ಟ್. ಬಹಳ ಸರಿ ಕೇಳ್ತಾನೆ, ಪೊಲೀಸ್ ಕಾನ್ಸ್ಟೇಬಲ್ ಅಂತ ಹಿಡಿದು UPSC ಅವ್ರಿಗೆ ಕೇಳ್ತಾನೆ ಪ್ರಪಂಚದ ಎತ್ತರವಾದ ಶಿಖರ ಮೌಂಟ್ ಎವರೆಸ್ಟ್. ಹಾಗಾದ್ರೆ ಮೌಂಟ್ ಎವರೆಸ್ಟ್ ನ ಎತ್ತರ ಅಂತ ಬಂದಾಗ 8848.86 ಮೀಟರ್ ಎತ್ತರ. ಹಾಗಾದ್ರೆ ಮೌಂಟ್ ಎವರೆಸ್ಟ್ ನ ಮೊಟ್ಟ ಮೊದಲ ಬಾರಿಗೆ ಅಳತೆ ಮಾಡಿದಂತ ಬ್ರಿಟಿಷ್ ಖಗೋಳ ವಿಜ್ಞಾನಿ, ಅಳತೆ ಮಾಡಿದ ಬ್ರಿಟಿಷ್ ಖಗೋಳ ವಿಜ್ಞಾನಿ ಯಾರಪ್ಪ ಅಂದ್ರೆ CS ಆಂಡ್ರ್ಯೂ ಅಂತ ಬರ್ತಾರೆ. ಯಾರ್ರಿ? CS ಆಂಡ್ರ್ಯೂ. ಹಾಗಾದ್ರೆ ಮೌಂಟ್ ಎವರೆಸ್ಟ್ ನ ಅಳತೆ ಮಾಡಿದ ಮೊದಲ ಭಾರತೀಯ ಖಗೋಳ ವಿಜ್ಞಾನಿ, ಮೊದಲ ಭಾರತೀಯ ಯಾರಪ್ಪ ಅಂದ್ರೆ ಮೊದಲ ಭಾರತೀಯ ಖಗೋಳ ವಿಜ್ಞಾನಿ ರಾಧಾನಾಥ್ ಶಿಕ್ದೆ. ಆಯ್ತರ? ಹಾಗಾದ್ರೆ ಮೌಂಟ್ ಎವರೆಸ್ಟ್ ಯಾರು ಕಂಡಿಡಿದ್ರು? ಯಾರಂದ್ರೆ ಸರ್ ಜಾರ್ಜ್ ಮೌಂಟ್ ಎಂಬ ವ್ಯಕ್ತಿ. ಮೌಂಟ್ ಎವರೆಸ್ಟ್ ನ ನೋಡಿ, ಕಡೆ ಅರ್ಥ ಮಾಡ್ಕೊಳ್ರಿ, ಕನ್ಫ್ಯೂಸ್ ಆಗ್ಬಾರ್ದು. ಮೌಂಟ್ ಎವರೆಸ್ಟ್ ನ ಕಂಡು ಹಿಡಿದ ವ್ಯಕ್ತಿ ಯಾರಪ್ಪ ಅಂದ್ರೆ ಸರ್ ಜಾರ್ಜ್ ಮೌಂಟ್ ಅಂತ ಬರ್ತಾರೆ. ಅವನ ಹೆಸರಿಂದ ಕರೀತಾರೆ, ಸರ್ ಜಾರ್ಜ್ ಮೌಂಟ್. ಹಾಗಾದ್ರೆ ಮೌಂಟ್ ಎವರೆಸ್ಟ್ ನ ಮೊಟ್ಟ ಮೊದಲ ಬಾರಿಗೆ ಅಳತೆ ಮಾಡಿದ ಬ್ರಿಟಿಷ್ ವ್ಯಕ್ತಿ CS ಆಂಡ್ರ್ಯೂ. ಭಾರತೀಯ ಖಗೋಳ ವಿಜ್ಞಾನಿ ಅಥವಾ ಭಾರತೀಯ ಖಗೋಳ ವಿಜ್ಞಾನಿ ಅಂತ ಬಂದಾಗ, ಭಾರತೀಯ ವ್ಯಕ್ತಿ ಅಂತ ಬಂದಾಗ ರಾಧಾನಾಥ್ ಶಿಕ್ದೆ. ಹಾಗಾದ್ರೆ ಮೌಂಟ್ ಎವರೆಸ್ಟ್ ಎಲ್ಲಿ ಕಂಡು ಬರೋದಕ್ಕೆ ಇದ್ದ? ಎಲ್ಲಿ ಅಂದ್ರೆ ಟಿಬೆಟ್ ಮತ್ತು ನೇಪಾಳ. ಸಪೋಸ್ ನಾಳೆ ಟಿಬೆಟ್ ಆಪ್ಷನ್ ಇಲ್ಲಪ್ಪ, ಟಿಬೆಟ್ ಆಪ್ಷನ್ ಇಲ್ಲ ಅಂದ್ರೆ ಚೀನಾ ಇರುತ್ತೆ. ಯಾಕಂದ್ರೆ ಟಿಬೆಟ್ ಇಸ್ ಅ ಪಾರ್ಟ್ ಆಫ್ ಚೀನಾ. ಚೀನಾದ ಒಂದು ಭಾಗ ಟಿಬೆಟ್. ಆಪ್ಷನ್ ಏನು ಕೊಟ್ಟಿದ್ದಂದ್ರೆ ಟಿಬೆಟ್ ಮತ್ತು ನೇಪಾಳದ ಮಧ್ಯ ಕೊಟ್ಟಿದ್ದ. ಇದು ಟಿಬೆಟ್, ಇದು ನೇಪಾಳ ಮಧ್ಯ. ಹಾಗಾದ್ರೆ ನೆಕ್ಸ್ಟ್ ಕೇಳ್ತಾ ಬರ್ತಾನೆ ಏನಪ್ಪ ಅಂದ್ರೆ
ಮೌಂಟ್ ಎವರೆಸ್ಟ್ ನ ಏರಿದ ಮೊದಲಿಗರು ಯಾರಂತ ಕೇಳ್ತಾನೆ. ಪ್ರಪಂಚದಲ್ಲಿ ಫಸ್ಟ್ ಅಂತ ಬಂದಾಗ 1953 ಮೇ 29ರಂದು. ಸೊ ಪ್ರಪಂಚದಲ್ಲಿ ಮೌಂಟ್ ಎವರೆಸ್ಟ್ ಅನ್ನು ಏರಿದ ಮೊದಲಿಗರು ಅಂತ ಬಂದಾಗ ನೇಪಾಳ ಮತ್ತು ನ್ಯೂಜಿಲೆಂಡ್. ನೋಡ್ರಿ, ನೇಪಾಳದ ತೇನ್ಸಿಂಗ್ ಅಂತ ಬರ್ತಾನೆ, ತೇನ್ಸಿಂಗು. ನ್ಯೂಜಿಲೆಂಡ್ನ ಎಡ್ಮಂಡ್ ಹಿಲರಿ. ಈ ಮಹನೀಯರು ಪ್ರಪಂಚದಲ್ಲೇ ಮೊಟ್ಟ ಮೊದಲ ಬಾರಿಗೆ ಮೌಂಟ್ ಎವರೆಸ್ಟ್ ಏರಿದವರು. ಆಮೇಲೆ ಭಾರತ ದೇಶ ನೋಡ್ರಿ, ಪ್ರಪಂಚ ಅಂತ ಬಂದಾಗ ಯಾವ್ದಾದ್ರು ದೇಶ ಹಿಂದೂ ರಾಷ್ಟ್ರ ಅಂತಿದ್ರೆ ಅದು ನೇಪಾಳ. ಇನ್ನು ನ್ಯೂಜಿಲೆಂಡ್ ಅಂತ ಬಂದಾಗ ಪ್ರಪಂಚದಲ್ಲಿ ಮೊಟ್ಟ ಮೊದಲ ಬಾರಿಗೆ ಮಹಿಳೆಯರಿಗೆ ಮತದಾನದ ಹಕ್ಕನ್ನ ನೀಡಿದ ದೇಶ ಯಾವ್ದಪ್ಪ ಅಂದ್ರೆ ನ್ಯೂಜಿಲೆಂಡ್. ಹಾಗಾದ್ರೆ ಮೌಂಟ್ ಎವರೆಸ್ಟ್ ಏರಿದ ಮೊದಲಿಗರು. ಇನ್ನ ಇವರಾದ್ಮೇಲೆ ಒಂದ್ ಸ್ವಲ್ಪ ನೋಡ್ರಿ, ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ ಮೌಂಟ್ ಎವರೆಸ್ಟ್ ನ ಏರಿದ ಮೊದಲ ಮಹಿಳೆ ಅಂತ ಬರ್ತಾರೆ. ಮೊದಲ ಮಹಿಳೆ ಯಾರಪ್ಪ ಅಂದ್ರೆ ಪ್ರಪಂಚದಲ್ಲಿ ಜಪಾನ್ ದೇಶದ ಜುಂಕೋ ತಬೆ. ಪ್ರಪಂಚದಲ್ಲಿ 1975 ಜಪಾನ್ ದೇಶದ ಜುಂಕೋ ತಬೆ ಇವರು ಪ್ರಪಂಚದಲ್ಲಿ. ಭಾರತ ದೇಶದಲ್ಲಿ ಭಾರತದ ಮೊದಲ ಮಹಿಳೆ ಭಾರತದಲ್ಲಿ 1984 ಬಚೇಂದ್ರಿ ಪಾಲ್ ಆಯ್ತರಾ. ಹಾಗಾದ್ರೆ ಪ್ರಪಂಚದ ಮೊದಲ ಅಂಗವಿಕಲ ಮಹಿಳೆ ಯಾರಪ್ಪ ಅಂದ್ರೆ USA ಅಮೆರಿಕ ದೇಶದ ಎರಿಕ್ ಮೇಯರ್. USA ಮೀನ್ಸ್ ಅಮೆರಿಕದ ಎರಿಕ್ ಮೇಯರ್. ಹಾಗಾದ್ರೆ ಭಾರತೀಯ ಮೊದಲ ಅಂಗವಿಕಲ ಮಹಿಳೆ ಅಂತ ಬಂದಾಗ ಸೊ ಬಹಳ ಚೆನ್ನಾಗಿತ್ತು ಅವ್ರ ಕತೆ. ಅರುಣಿಮಾ ಸಿನ್ಹಾ. ಫ್ರೀ ಇದ್ದಾಗ ಒಂದು ಸ್ಟೋರಿ ಓದ್ರಿ, ಯೂಟ್ಯೂಬ್ ಅಲ್ಲಿ ಐತೆ ನೋಡ್ರಿ. ಭಾರತದ ಮೊದಲ ಅಂಗವಿಕಲ ಮಹಿಳೆ ಅಂದ್ರೆ ಅರುಣಿಮಾ ಸಿನ್ಹಾ. ಪ್ರಪಂಚದ ಮೊದಲ ಅಂಗವಿಕಲ ಮಹಿಳೆ ಅಂದ್ರೆ ಅಮೆರಿಕದ ಎರಿಕ್ ಮೇಯರ್. ಹಾಗಾದ್ರೆ ಪ್ರಪಂಚದ ಮೊದಲ ಬಾಲಕ ಯಾರಂತ ಕೇಳ್ತಾರೆ. ಜೋರ್ಡಾನ್ ರೋಮಿಯೋ. ಇವನು ಕೂಡ ಅಮೆರಿಕ ದೇಶ. ಜೋರ್ಡಾನ್ ರೋಮಿಯೋ ಇವನು ಕೂಡ USA ದೇಶದನು. ಹಾಗಾದ್ರೆ ಭಾರತೀಯ ಮೊದಲ ಬಾಲಕ ಯಾರಪ್ಪ ಅಂದ್ರೆ ಅರ್ಜುನ್ ವಾಜಪೇಯಿ ಮಹಾರಾಷ್ಟ್ರ. ಆಯ್ತಾ. ಹಾಗಾದ್ರೆ ಪ್ರಪಂಚ ಮತ್ತು ಭಾರತೀಯ ಮೊದಲ ಬಾಲಕಿ ಒಬ್ಳೆ. ಪ್ರಪಂಚ ಮತ್ತು ಭಾರತೀಯ ಮೊದಲ ಬಾಲಕಿ ಯಾರಂದ್ರೆ ತೆಲಂಗಾಣ ರಾಜ್ಯದ ಮಾಲವತ ಪೂರ್ಣ. ಭಾರತ ಮತ್ತು ಪ್ರಪಂಚ ಒಬ್ಬರೇ ಮಹಿಳೆ, ಮಾಲವತ ಪೂರ್ಣ. ಇನ್ನ ಭಾರತೀಯ ಅರಣ್ಯ ಅಧಿಕಾರಿ, ಭಾರತೀಯ ಅಥವಾ ಕರ್ನಾಟಕದ ಮೊದಲ ಅರಣ್ಯ ಅಧಿಕಾರಿ ಅಂದ್ರೆ ಪಿ ಪ್ರಭಾಕರನ್ ಆಯ್ತಾ. ನೆಕ್ಸ್ಟ್ ಯಾರಪ್ಪ ಅಂದ್ರೆ ಮೌಂಟ್ ಎವರೆಸ್ಟ್ ಏರಿದ ಮೊದಲ ಭಾರತೀಯ ಪುರುಷ
ಭಾರತೀಯ ಪುರುಷ ಅಂತ ಬಂದಾಗ ಅವತಾರ್ ಸಿಂಗ್, ಪಂಜಾಬ್ ಅಂತ ಅವತಾರ್ ಸಿಂಗ್. ಪ್ರಸ್ತುತ ಅತಿ ಹೆಚ್ಚು ಬಾರಿ ಮೌಂಟ್ ಎವರೆಸ್ಟ್ ಏರಿದವರು ನೇಪಾಳದ ಕಮ್ಮಿ ರೀಟಾ ಶರ್ಮಾ. ನೋಡ್ರಿ, ಪ್ರಸ್ತುತ ನೇಪಾಳದ ಕಮ್ಮಿ ರೀಟಾ ಶರ್ಮಾ ಅವರು 26 ಬಾರಿ 2022 ವರದಿಯ ಪ್ರಕಾರ 26 ಬಾರಿ ಮೌಂಟ್ ಎವರೆಸ್ಟ್ ಏರಿ ದಾಖಲೆ ಮಾಡ್ಯಾರ. ಇದಿಷ್ಟೇನಪ್ಪ ಅಂದ್ರೆ ಮೌಂಟ್ ಎವರೆಸ್ಟ್. ಇನ್ನ ಮೌಂಟ್ ಎವರೆಸ್ಟ್ ನ ಹೊರತುಪಡಿಸಿದ್ರೆ ಅಲ್ಲಿ ಕಂಡುಬರುವಂತ ಎತ್ತರವಾದ ಶಿಖರಗಳು ಗೊತ್ತಿರ್ಬೇಕು, ನೆನ್ಪಿಡ್ಕೊಳ್ರಿ. ಮೌಂಟ್ ಎವರೆಸ್ಟ್ ನ ಹೊರತುಪಡಿಸಿ ಯಾವ್ದಪ್ಪ ಅಂದ್ರೆ ಒಂದು ಮಾಕಲ್ಲು ಶಿಖರ, ಮಾಕಲ್ಲು, ಧವಳಗಿರಿ, ಮಾನಸ್ಲು, ಜೋವಯ್ಯು, ನಂಗ ಪ್ರಪಾತ, ಮಾನಸ್ಲು, ಮಾಕಲ್ಲು, ಧವಳಗಿರಿ, ಮಾನಸ್ಲು, ಜೋವಯ್ಯು, ನಂಗ ಪ್ರಪಾತ, ಅನ್ನಪೂರ್ಣ, ನಂದಾದೇವಿ. ನೋಡ್ರಿ, ಮಾಕಲ್ಲು ಶಿಖರ 8481 ಮೀಟರ್ ಎತ್ತರ, 8176 ಮೀಟರ್ ಎತ್ತರ, 8156 ಮೀಟರ್ ಎತ್ತರ, 8153 ಮೀಟರ್ ಎತ್ತರ, 8126 ಮೀಟರ್ ಎತ್ತರ, 8078 ಮೀಟರ್ ಎತ್ತರ, 7817 ಮೀಟರ್ ಎತ್ತರ. ಸ್ವಲ್ಪ ಅಬ್ಸರ್ವ್ ಮಾಡ್ರಿ. ಮಹಾಕಲ್ಲು ಶಿಖರ, ಧವಳಗಿರಿ, ಮಾನಸ್ಲು, ಜೋವಯ್ಯು ಇವು 4 ಬರ್ತಾವಲ್ಲ, 4 ಬರೋದು ನೇಪಾಳದಲ್ಲಿ. ಇಲ್ಲ ಹೇಳ್ರಿ, 4 ಬರೋದು ನೇಪಾಳ. ನಂಗ ಪ್ರಪಾತ ಬರೋದು ಜಮ್ಮು ಕಾಶ್ಮೀರ. ಅನ್ನಪೂರ್ಣ ಬರೋದು ಅದು ಕೂಡ ನೇಪಾಳ. ನಂದಾದೇವಿ ಬರೋದು ಉತ್ತರಾಖಂಡ ರಾಜ್ಯ. ಒಂದು ಸ್ವಲ್ಪ ಅಬ್ಸರ್ವ್ ಮಾಡ್ರಿ. ಯಾಕಂದ್ರೆ ನಾನು ಮಾತಾಡ್ತಿರೋದು ಹಿಮಾಲಯ ಪರ್ವತಗಳಲ್ಲಿ ಫಸ್ಟ್ ಮಹಾ ಹಿಮಾಲಯ. ಇವೆಲ್ಲ ಮಹಾ ಹಿಮಾಲಯದಲ್ಲಿ ಕಂಡುಬರುವ ಶಿಖರಗಳು. ಆದರೆ ಇದಕ್ಕಿಂತ ಮುಂಚೆ ಪ್ರಪಂಚದ ಅತಿ ಎತ್ತರವಾದ ಶಿಖರ ಅಂದ್ರೆ ಮೌಂಟ್ ಎವರೆಸ್ಟ್ 8848.86. ಮೌಂಟ್ ಎವರೆಸ್ಟ್ ಫಸ್ಟ್ ಆದ್ರೆ ಸೆಕೆಂಡ್ ಯಾವ್ದು ಹೇಳ್ರಿ? K2 ಮೀನ್ಸ್ ಮೌಂಟ್ ಗಾಡ್ವಿನ್ ಆಸ್ಟಿನ್ 8611 ಮೀಟರ್ ಎತ್ತರ. ಇದಾದ್ಮೇಲೆ ಮೂರನೇದು ಕಾಂಚನಜುಂಗ, KG ಅಂತ ಬರ್ತೀನಿ, ಕಾಂಚನಜುಂಗ 8598 ಮೀಟರ್ ಎತ್ತರ. ಸ್ವಲ್ಪ ಅಬ್ಸರ್ವ್ ಮಾಡಿ, ನಾಳೆ ಕೇಳ್ತಾನೆ. ಪ್ರಪಂಚದ ಎತ್ತರವಾದ ಶಿಖರಗಳು ಕ್ರಮವಾಗಿ ಅಂತ ಬಂದಾಗ ಫಸ್ಟ್ ಮೌಂಟ್ ಎವರೆಸ್ಟೇ ಬರಬೇಕು ಹೈಯೆಸ್ಟ್. ಸೆಕೆಂಡ್ ಎಷ್ಟು? ಮೌಂಟ್ ಗಾಡ್ವಿನ್ ಆಸ್ಟಿನ್ ಅಥವಾ ಕಾರಾಕೋರಂ ಶ್ರೇಣಿ ಬರುತ್ತಲ್ಲ, ಮೌಂಟ್ ಗಾಡ್ವಿನ್ ಆಸ್ಟಿನ್. ಮೂರನೇದು ಸಿಕ್ಕಿಂ ರಾಜ್ಯದಲ್ಲಿ ಕಾಂಚನಜುಂಗ. ನಾಲ್ಕನೇದು ಮಾಕಲ್ಲು, ಧವಳಗಿರಿ, ಮಾನಸ್ಲು. UPSC ಎಕ್ಸಾಮು, KPSC ಅಂತ ಬಂದರೆ ನಿಮಗೆ ಡೈರೆಕ್ಟ್ ಆಗಿ ಚಿಕ್ಕ ಮಕ್ಕಳು ಕೇಳಂಗಿಲ್ಲ. ಪ್ರಪಂಚದ ಎತ್ತರವಾದ ಮೂರನೇ ಶಿಖರ ಕೇಳ್ತಾನೆ, ಯಾವ್ದಾಗ್ತೀರಾ? ಕಾಂಚನಜುಂಗ 8598 ಮೀಟರ್ ಎತ್ತರ. ಸಪೋಸ್ ಭಾರತ ದೇಶದ ಎತ್ತರವಾದ ಶಿಖರ ಮೌಂಟ್ ಗಾಡ್ವಿನ್ ಆಸ್ಟಿನ್ ಎಲ್ಲಿ ಬರುತ್ತೆ? ಹಿಮಾಲಯದ ಹೊರಭಾಗದಲ್ಲಿ. ನಾನು ಹೇಳ್ದಲ್ಲ, ಹಿಮಾಲಯದ ಹೊರಭಾಗ ಇಲ್ಲಿ ನೋಡ್ರಿ, ಇಲ್ಲಿ ಬರುತ್ತಲ್ಲ, ಇದು ಹಿಮಾಲಯದ ಹೊರಭಾಗದಲ್ಲಿ ಕಂಡುಬರುವಂತ ಎತ್ತರವಾದ ಶಿಖರ ಕಾಂಚನಜುಂಗ ಅಲ್ಲ, ಮೌಂಟ್ ಗಾಡ್ವಿನ್ ಆಸ್ಟಿನ್. ಯಾಕಂದ್ರೆ ಕಾಂಚನಜುಂಗ ಅಂತಂದ್ರೆ ಇಲ್ಲಿ ಸಿಕ್ಕಿಂ ಇಲ್ಲಿ. ಆಯ್ತಾ? ಒಂದು ಸ್ವಲ್ಪ ಅಬ್ಸರ್ವ್ ಮಾಡ್ರಿ, ಕನ್ಫ್ಯೂಸ್ ಆಗ್ಬಿಡ್ರಿ. ಯಾಕಂದ್ರೆ ಇಲ್ಲ ಸ್ವಲ್ಪ ಕನ್ಫ್ಯೂಸ್ ಆಗೋ ಚಾನ್ಸ್ ಇರ್ತಾವೆ. ನೋಡ್ರಿ, ನಾನು ಮಾತಾಡ್ತಿದ್ರು ಪ್ರಪಂಚದ ಎತ್ತರವಾದ ಶಿಖರ ಅಂದ್ರೆ ಮೌಂಟ್ ಎವರೆಸ್ಟ್. ಸಪೋಸ್ ಭಾರತ ದೇಶದ ಎತ್ತರವಾದ ಶಿಖರ ಕೇಳ್ದ K2 ಮೌಂಟ್ ಗಾಡ್ವಿನ್ ಆಸ್ಟಿನ್. ಇನ್ ಕೇಸ್ ನೋಡ್ರಿ, ಇನ್ ಕೇಸ್ ಏನಪ್ಪ ಅಂದ್ರೆ ಪ್ರಪಂಚದ ಎತ್ತರವಾದ ಶಿಖರ ಬಿಟ್ಟು
ಭಾರತದ ಎತ್ತರವಾದ ಶಿಖರ ಹಿಮಾಲಯ ಪರ್ವತದಲ್ಲಿ ಅಂತ ಕೇಳಿದ. ಒಳ ಹಿಮಾಲಯ ಅಂತ ಕೇಳಿದ್ರೆ ಸಿಕ್ಕಿಂ ಹಾಕ್ಬೇಕು, ಇದು ಸಿಕ್ಕಿಂ ಫಸ್ಟ್ ಆಗುತ್ತೆ. ಹೊರ ಹಿಮಾಲಯ ಅಂತ ಕೇಳಿದ್ರೆ ಕಾಂಚನ ಮೌಂಟ್ ಗಾರ್ಡಿಯನ್ ಅಷ್ಟು ಹಾಕ್ಬೇಕು. ಹೊರ ಹಿಮಾಲಯದಲ್ಲಿ ಎತ್ತರವಾದ ಶಿಖರ ಅಂದ್ರೆ ಕಾರಾಕೋರಂ ಶ್ರೇಣಿ, ಇದು ಕಾರಾಕೋರಂ ನೋಡ್ರಿ. K2 ಅಂದ್ರೆ ಕಾರಾಕೋರಂ ಅಂತ ಅರ್ಥ, KG ಅಂದ್ರೆ ಕಾಂಚನ ಜುಂಗ ಅಂತ ಅರ್ಥ. ಕಾರಾಕೋರಂ ಶ್ರೇಣಿಯಲ್ಲಿ ಎತ್ತರವಾದ ಶಿಖರ ಮೌಂಟ್ ಗಾಡ್ವಿನ್ ಆಸ್ಟಿನ್. ಮೌಂಟ್ ಗಾಡ್ವಿನ್ ಆಸ್ಟಿನ್, ಹೌದಾ? ಎಲ್ಲಿ? ಹಿಮಾಲಯದ ಹೊರಭಾಗದಲ್ಲಿ. ಒಳ ಹಿಮಾಲಯ ಅಂದ್ರೆ ಕಾಂಚನಜುಂಗ. ಸಪೋಸ್ ನಾಳೆ ಕೇಳ್ತಾನೆ ಭಾರತದ ಎತ್ತರವಾದ 3ನೇ ಶಿಖರ. ಭಾರತದ ಎತ್ತರ ಫಸ್ಟ್, ಸೆಕೆಂಡ್, 3 ನೋಡ್ರಿ ನಂಗ ಪ್ರಭಾತ. ಸರ್ ನಂಗ ಪ್ರಭಾತ ಎಲ್ಲೈತಿ? ಸ್ವಲ್ಪ ಅಬ್ಸರ್ವ್ ಮಾಡ್ರಿ. ಈ ಭಾರತವನ್ನ ಲಡಾಖ್ ಶ್ರೇಣಿಯ ಡೆಮ್ಚೌಕ್ ಜಾಸ್ಕರ್ ಮೂಲಕ ಪ್ರವೇಶ ಮಾಡ್ತಲ್ಲ ಯಾವ ನದಿ? ಸಿಂಧು ನದಿ ಪ್ರವೇಶ ಮಾಡಿ ಇಲ್ಲಿ ಜಮ್ಮು ಕಾಶ್ಮೀರಕ್ಕೆ ಸಿಂಧು ನದಿ ಎಂಟ್ರಿ ಆಗತಿ. ಆ ಜಮ್ಮು ಕಾಶ್ಮೀರಕ್ಕೆ ಯಾವ ಶಿಖರದ ಮೂಲಕ ಅಂದ್ರೆ ನಂಗ ಪ್ರಭಾತ. ನೋಡ್ರಿ ಜಮ್ಮು ಕಾಶ್ಮೀರ ಓದಿನಿ. ನಂಗ ಪ್ರಭಾತ ಶಿಖರದ ಮೂಲಕ ಜಮ್ಮು ಕಾಶ್ಮೀರವನ್ನ ಪ್ರವೇಶ ಮಾಡುವಂತ ನದಿ ಸಿಂಧು ನದಿ. ಸೊ ಪ್ರಪಂಚದ ಫಸ್ಟ್ ಅಂತ ಕೇಳಿದ್ರೆ ಇದೇ ಫಸ್ಟ್, ಸೆಕೆಂಡ್, ಥರ್ಡ್, ಫೋರ್ತ್, ಫಿಫ್ತ್, ಸಿಕ್ಸ್ತ್. ಸಪೋಸ್ ಭಾರತದ ಎತ್ತರವಾದ ಶಿಖರ ಹೊರ ಹಿಮಾಲಯದಲ್ಲಿ, ಇದು ಫಸ್ಟ್, ಭಾರತದಲ್ಲಿ ಇದು ಫಸ್ಟ್ ಆಗುತ್ತೆ. ಸೆಕೆಂಡ್ ಇದು ಥರ್ಡ್, ಇದು ಫೋರ್ತ್ ಭಾರತ ದೇಶದಲ್ಲಿ. ಸಪೋಸ್ ಹಿಮಾಲಯ ಪರ್ವತಗಳಲ್ಲಿನ ಒಳಗಡೆ, ಹಿಮಾಲಯ ಪರ್ವತಗಳಲ್ಲಿನ ಎತ್ತರವಾದ ಶಿಖರ ಅಂದ್ರೆ ಇದು ಫಸ್ಟ್ ಆಗುತ್ತೆ. ಯಾಕಂದ್ರೆ ಹೊರ ಹಿಮಾಲಯ ಪರಿಗಣಿಸಿದ್ರೆ ಮೌಂಟ್ ಗಾರ್ಡಿಯನ್ ಆಸ್ಟಿನ್, ಒಳ ಹಿಮಾಲಯ ಪರಿಗಣಿಸಿದ್ರೆ ಕಾಂಚನಜುಂಗ. ಸಪೋಸ್ ಅವನು ನೇರವಾಗಿ ಕೇಳ್ತಾನೆ ಪ್ರಪಂಚದ ಎತ್ತರವಾದ ಶಿಖರ ಮೌಂಟ್ ಎವರೆಸ್ಟ್, ಫಿನಿಶ್. ಭಾರತದ ಎತ್ತರವಾದ ಶಿಖರ ಮೌಂಟ್ ಗಾರ್ಡಿಯನ್ ಆಸ್ಟಿನ್. ಸಪೋಸ್ ಭಾರತದ ಎತ್ತರವಾದ ಶಿಖರ ಹೊರ ಹಿಮಾಲಯದಲ್ಲಿ, ಸೊ ಮೌಂಟ್ ಗಾರ್ಡಿಯನ್ ಆಸ್ಟಿನ್. ಭಾರತದ ಎತ್ತರವಾದ ಶಿಖರ ಒಳ ಹಿಮಾಲಯ ಕಾಂಚನ ಜುಂಗ, ಹೊರ ಹಿಮಾಲಯ ಮೌಂಟ್ ಗಾರ್ಡಿಯನ್ ಆಸ್ಟಿನ್. ಸಪೋಸ್ ನೇರವಾಗಿ ಕೇಳಿದ್ರೆ ಮೌಂಟ್ ಗಾರ್ಡಿಯನ್ ಆಸ್ಟಿನ್. ಇನ್ ಕೇಸ್ ಕ್ವಶನ್ ಟ್ವಿಸ್ಟ್ ಮಾಡಿ ಇಲ್ಲಿ ಸ್ವಲ್ಪ ಅಬ್ಸರ್ವ್ ಮಾಡ್ರಿ. ಇದು POK. ಇದು POK ಅಂದ್ರೆ ಪಾಕಿಸ್ತಾನ ಆಕ್ಯುಪೈಡ್ ಕಾಶ್ಮೀರ. ನಮ್ಮ ದೇಶದ ಜಮ್ಮು ಕಾಶ್ಮೀರದ ಕೆಲವು ಭಾಗವನ್ನ ಪಾಕಿಸ್ತಾನದವರು ಆಕ್ರಮಣ ಮಾಡ್ಯಾರ. ಇದನ್ನ ಪಾಕಿಸ್ತಾನದಲ್ಲಿ ಆಜಾದ್ ಕಾಶ್ಮೀರ ಅಂತ ಕರೀತಾರೆ. ಆಜಾದ್ ಕಾಶ್ಮೀರ. ಈಗ ಹೆಂಗ್ ನಾವು ನಮ್ಮ ದೇಶದಲ್ಲಿ POK ಅಂತ ಕರಿತೀವಲ್ಲ, ಪಾಕಿಸ್ತಾನದಲ್ಲಿ ಅವರದನ್ನ ಆಜಾದ್ ಕಾಶ್ಮೀರ ಅಂತ ಕರೀತಾರೆ. ಯಾಕೆ ಹೇಳ್ತೀನಿ ಅಂದ್ರೆ ಈ K2 ಐತಲ್ಲ ಕಾರಾಕೋರಂ ಶ್ರೇಣಿ, ಈ ಕಾರಾಕೋರಂ ಶ್ರೇಣಿ ಇಲ್ಲಿ ಗಡಿ ಹೊಂದೈತಿ, ಪಾಕಿಸ್ತಾನಕ್ಕೂ ಗಡಿ ಹೊಂದೈತಿ, ಇಂಡಿಯಾಕ್ಕೂ ಗಡಿ ಹೊಂದೈತಿ. ಸೊ ಹಂಗಾಗಿ ಈ POK ಭಾಗದಲ್ಲಿ ಕಂಡುಬರುವಂತ ವಿವಾದಾತ್ಮಕ ಪ್ರದೇಶ POK ಮತ್ತು K2. ಸಪೋಸ್ ನಾಳೆ ಪಾಕಿಸ್ತಾನದ ಎತ್ತರವಾದ ಶಿಖರ ಕೇಳಿದ ಇದನ್ನ ಹಾಕ್ಬೇಕು, K2 ಹಾಕ್ಬೇಕು. ಯಾಕಂದ್ರೆ ಕಾರಾಕೋರಂ ಶ್ರೇಣಿ ಭಾರತ ಮತ್ತು ಪಾಕಿಸ್ತಾನ ಎರಡು ದೇಶಗಳು ಹಂಚಿಕೆ ಐತಿ. ನೋಡ್ರಿ ಕ್ವಶನ್ ಟ್ವಿಸ್ಟ್ ಮಾಡಿ ಕೇಳ್ತಾನೆ ಭಾರತದ ಎತ್ತರವಾದ ಶಿಖರ K2. ಸಪೋಸ್ ಪಾಕಿಸ್ತಾನದ ಎತ್ತರವಾದ ಶಿಖರ ಕೂಡ K2 ಹಾಕ್ಬೇಕು. ಸೊ ಇವೆಲ್ಲ ಏನಪ್ಪ ಅಂದ್ರೆ ಹಿಮಾಲಯ, ಎಲ್ಲಿ? ಮಹಾ ಹಿಮಾಲಯದಲ್ಲಿ ಕಂಡುಬರುವಂತ ಎತ್ತರವಾದ ಶಿಖರಗಳು. ಇನ್ನ ಮಹಾ ಹಿಮಾಲಯದಲ್ಲಿ ಹುಟ್ಟಿ ಹರಿಯುವಂತ ನದಿ ಕೇಳ್ತಾನೆ ರಂಗಬಾಕ್ ನದಿ. ಯಾಕೆ ಕೇಳ್ತಾ ಇದೀನಿ ಅಂದ್ರೆ ಸಿಂಧು ಆಗಿರ್ಬೋದು, ಸಟ್ಲೇಜ್ ಆಗಿರ್ಬೋದು, ಬ್ರಹ್ಮಪುತ್ರ, ಈ 3 ನದಿಗಳು ಹಿಮಾಲಯ ಪರ್ವತದಲ್ಲಿ ಹುಟ್ಟಿ ಭಾರತವನ್ನ ಪ್ರವೇಶ ಮಾಡ್ತಾವು. ಹೆಂಗೆ? ಸಿಂಧು ನದಿ ಲಡಾಖ್ ಜಾಸ್ಕರ್ ಶ್ರೇಣಿ ಮೂಲಕ ಭಾರತ ಎಂಟ್ರಿ ಆಕತಿ, ಸಟ್ಲೇಜು ಹಿಮಾಚಲ ಪ್ರದೇಶ ಶಿಪ್ಕೆಲ ಕಣಿವೆ ಮೂಲಕ ಎಂಟ್ರಿ ಆಕತಿ, ಇನ್ನು ಬ್ರಹ್ಮಪುತ್ರ ಅರುಣಾಚಲ ಪ್ರದೇಶದ ದಿಹಾಂಗ್ ಕಣಿವೆ ಅಂತ ಬರುತ್ತೆ. ಇಲ್ಲಿ ಹೇಳಿದ ನಾನು ಅರುಣಾಚಲ ಪ್ರದೇಶದಲ್ಲಿ ನಾಮಾಚ ಬರುವ ಶಿಖರ, ಆ ನಾಮಾಚ ಬರುವ ಶಿಖರದಲ್ಲಿ ದಿಹಾಂಗ್ ಕಣಿವೆ ಅಂತ ಬರುತ್ತೆ. ಆ ದಿಹಾಂಗ್ ಕಣಿವೆ ಮೂಲಕ ಭಾರತವನ್ನ ಎಂಟ್ರಿ ಪ್ರವೇಶ ಮಾಡುವಂತ ನದಿ ಅಂದ್ರೆ ಸೊ ಬ್ರಹ್ಮಪುತ್ರ. ಸೊ ಹಂಗಾಗಿ ಸ್ವಲ್ಪ ಇಂಪಾರ್ಟೆಂಟ್, ಹಿಮಾಲಯ ಪರ್ವತದಲ್ಲಿ ಹುಟ್ಟಿ ಹರಿಯುವಂತ ನದಿ, ಅಲ್ಲೇ ಬತ್ತಿ ಹೋಗುವಂತ ನದಿ. ಬತ್ತಿ ಮೀನ್ಸ್ ನದಿಗಳು ಸೇರೋದು ರಂಗಬಾಕ್. ಬಟ್ ಇಲ್ಲಿ ಸಿಂಧು, ಬ್ರಹ್ಮಪುತ್ರ, ಸಟ್ಲೇಜು ಗಡಿ ಹೊರಗಡೆ ಹುಟ್ಟಿ ಭಾರತ ಎಂಟ್ರಿ ಆಗೋ. ಸೊ ಇಂಪಾರ್ಟೆಂಟ್ ಇಲ್ಲಿ ರಂಗಬಾಕ್ ಅಂದ್ರೆ ಹಿಮಾಲಯ ಪರ್ವತದಲ್ಲಿ ಹುಟ್ಟಿ ಹರಿಯುವಂತ ನದಿ ರಂಗಬಾಕ್. ಸೊ ಇದಿಷ್ಟೇನಪ್ಪ ಅಂದ್ರೆ ಇದು ಮಹಾ ಹಿಮಾಲಯ ಅಂತ ನೋಡ್ತೀವಿ. ಇದು ಮಹಾ ಹಿಮಾಲಯ, ಬಹಳ ಸಿಂಪಲ್ ರೀ. ಮಹಾ ಹಿಮಾಲಯ ಇಷ್ಟು ಗೊತ್ತಿರ್ಬೇಕು. ಇದಾದ ನಂತರ ಮತ್ತೆ ಯಾವ್ದಪ್ಪ ಅಂದ್ರೆ ಮಧ್ಯ ಹಿಮಾಲಯ ಅಂತ ಬರುತ್ತೆ. ಮಧ್ಯ ಹಿಮಾಲಯ. ಸರ್ ಮಧ್ಯ ಹಿಮಾಲಯ ಏನ್ ಬರುತ್ತೆ? ಬಹಳ ಇಂಪಾರ್ಟೆಂಟ್.
ಮಧ್ಯ ಹಿಮಾಲಯದಲ್ಲಿ ಕೆಲವು ಶ್ರೇಣಿ ಬರ್ತಾವೆ, ಶ್ರೇಣಿ ಬರ್ತಾವು, ಮತ್ತೆ ಗಿರಿಧಾಮ ಬರ್ತಾವು. ಸರ್ ಏನ್ ಸರ್ ಶ್ರೇಣಿ ಅಂದ್ರೆ ಯಾವುದು? ಬಹಳ ಇಂಪಾರ್ಟೆಂಟು. ಪೀರ್ ಪಂಜಾಲ್ ಶ್ರೇಣಿ, ಪೀರ್ ಪಂಜಾಲ್ ಮತ್ತು ಮಸೂರಿ ಮತ್ತು ದೌಲಾಧರ್ ಶ್ರೇಣಿ, ಸ್ವಲ್ಪ ಕೇಳ್ರಿ. ವಿಶೇಷವಾಗಿ ಮಧ್ಯ ಹಿಮಾಲಯ ಅಂತ ಬಂದಾಗ ಒಂದು ಶ್ರೇಣಿಗಳು ಮತ್ತು ಗಿರಿಧಾಮಗಳು. ಹಾಗಾದ್ರೆ ಪೀರ್ ಪಂಜಾಲ್ ಶ್ರೇಣಿ ಎಲ್ಲಿ ಕಂಡು ಬರುತ್ತೆ? ಪೀರ್ ಪಂಜಾಲ್ ಶ್ರೇಣಿ ಎಲ್ಲಿ ಕಂಡು ಬರುತ್ತೆ ಅಂದ್ರೆ, ಈ ಪೀರ್ ಪಂಜಾಲ್ ಶ್ರೇಣಿ ಜಮ್ಮು ಕಾಶ್ಮೀರ ಹಾಗೂ ಪಂಜಾಬ್ನಲ್ಲಿ ಹಂಚಿಕೆ ಆಗೈತಿ. ಹೇಳ್ರಿ, ಜಮ್ಮು ಕಾಶ್ಮೀರ ಮತ್ತು ಪಂಜಾಬ್ನಲ್ಲಿ ಹಂಚಿಕೆಯಾದ ಶ್ರೇಣಿ ಯಾವ್ದಪ್ಪ ಅಂದ್ರೆ ಪೀರ್ ಪಂಜಾಲ್ ಶ್ರೇಣಿ. ಸರ್ ಏನ್ ವಿಶೇಷತೆ, ಯಾಕೆ ಇಂಪಾರ್ಟೆಂಟ್ ಅದು? ಯಾಕೆ ಇಂಪಾರ್ಟೆಂಟ್ ಅಂದ್ರೆ, ಸರ್ ನಿಮ್ಗೆ ಗೊತ್ತಿರ್ಬೇಕು, ಭಾರತ ದೇಶದಲ್ಲಿ ನಿಮ್ಗೆ ಝೀಲಂ ಅಂತ ಒಂದು ನದಿ ಗೊತ್ತಿರ್ಬೇಕು. ಝೀಲಂ ನದಿ. ಆ ಝೀಲಂ ಅಂತ ಬಂದ್ರೆ, ಆ ಝೀಲಂ ನದಿ ಅಂತ ಬಂದಾಗ ನೋಡ್ರಿ, ಝೀಲಂ ಅಂತ ಒಂದು ನದಿ ಬರುತ್ತೆ. ಆ ಝೀಲಂ ನದಿ ಯಾವ ನದಿ ಅಂದ್ರೆ ಸಿಂಧೂ ನದಿಯ ಉಪನದಿ. ಆ ಸಿಂಧೂ ನದಿಯ ಉಪನದಿ ಝೀಲಂ ನದಿ ಎಲ್ಲಿ ಹುಟ್ಟುತ್ತೆ ಅಂದ್ರೆ ಜಮ್ಮು ಕಾಶ್ಮೀರದ ಪೀರ್ ಪಂಜಾಲ್ ಶ್ರೇಣಿಯಲ್ಲಿ ಹುಟ್ಟಿ ಹರಿಯುವಂತ ನದಿ ಝೀಲಂ ನದಿ. ಈ ಝೀಲಂ ನದಿಯ ಒಂದು ಉಪನದಿ ಐತಿ ನೀಲಂ ಅಂತ, ನೀಲಂ ನದಿ. ಈ ನೀಲಂ ನದಿಗೆ ಒಂದು ಡ್ಯಾಮ್ ಕಟ್ಟಾರ. ಯಾವ ಡ್ಯಾಮು? ಕಿಶನ್ ಗಂಗಾ ಜಲಾಶಯ. ಸರ್ ಯಾಕೆ ಇದನ್ನ ಹೇಳ್ತಾ ಇದ್ರ? ಯಾಕಂದ್ರೆ ಕಿಶನ್ ಗಂಗಾ ಡ್ಯಾಮ್ ಅಥವಾ ಜಲಾಶಯ ಅಂದ್ರೆ ಪ್ರಸ್ತುತ ಭಾರತ ಮತ್ತು ಪಾಕಿಸ್ತಾನದ ವಿವಾದಾತ್ಮಕ ನದಿಯಾಗಿರುವ ಸಿಂಧು ನದಿಯ ಉಪನದಿಯಾಗಿರುವಂತಹ ಝೀಲಂ ನದಿಯ ಉಪನದಿಯಾಗಿರುವ ನೀಲಂ ನದಿಗೆ ಕಟ್ಟಿದ ಅಣೆಕಟ್ಟು ಕಿಶನ್ ಗಂಗಾ ಜಲಾಶಯ. ಸೊ ಗೊತ್ತಿರಲಿ. ಸರ್ ಮತ್ತೇನು ಇಂಪಾರ್ಟೆಂಟು? ಸರ್ ಏನ್ ಇಂಪಾರ್ಟೆಂಟ್ ಅಂದ್ರೆ, ಈ ಪೀರ್ ಪಂಜಾಲ್ ಶ್ರೇಣಿ ಐತಲ್ಲ, ಈ ಪೀರ್ ಪಂಜಾಲ್ ಶ್ರೇಣಿಯಲ್ಲಿ ಪ್ರಮುಖವಾಗಿ 2 ಸರೋವರ ಬರ್ತಾವ. ಒಂದು ಉಲ್ಲಾರ್ ಸರೋವರ. ಸರ್ ಉಲ್ಲಾರ್ ಸರೋವರ ಏನ್ ಇಂಪಾರ್ಟೆಂಟ್ ಅಂದ್ರೆ, ಗ್ರೂಪ್ ಸಿ ಮತ್ತು PSI ಕೇಳಿದಾನೆ. ಏನಪ್ಪ ಅಂದ್ರೆ, ಭಾರತದ ಸಿಹಿ ನೀರಿನ ಸರೋವರ. ಸೊ ಭಾರತದ ಮೊದಲ ಸಿಹಿ ನೀರಿನ ಸರೋವರ ಉಲ್ಲಾರ್ ಸರೋವರ ಎಲ್ಲಿ ಕಂಡು ಬರ್ತಂದ್ರೆ ಜಮ್ಮು ಕಾಶ್ಮೀರ. ಇನ್ನ ಎರಡನೇದಾದ ಸರ್ ದಾಲ್ ಸರೋವರ. ಇದು ಭಾರತದ 2ನೇ ಸಿಹಿ ನೀರ ಸರೋವರ. ಸರ್ ಏನ್ ಇಂಪಾರ್ಟೆಂಟ್ ಮತ್ತೆ ಎಲ್ಲಿ ಅಂದ್ರೆ, ಇದು ಜಮ್ಮು ಕಾಶ್ಮೀರದ ಶ್ರೀನಗರ ಕಂಡು ಬರ್ತದೆ. ಮತ್ತೇನಪ್ಪ ಅಂದ್ರೆ, ಚಳಿಗಾಲದಲ್ಲಿ ಎಪ್ಪುಗಟ್ಟುವಂತ ಸರೋವರ ದಾಲ್ ಸರೋವರ. ನೋಡ್ರಿ, ಈ ಸರೋವರ ಚಳಿಗಾಲದಲ್ಲಿ ಎಪ್ಪುಗಟ್ಟುವ ಸರೋವರ ಯಾವುದು? ದಾಲ್ ಸರೋವರ. ಮತ್ತೆ ಪೀರ್ ಪಂಜಾಲ್ ಶ್ರೇಣಿ ಅಂತ ಬಂದಾಗ ಇಲ್ಲಿ ಮತ್ತೆ 2 ಶ್ರೇಣಿ ಬರ್ತಾವು. 2 ಶ್ರೇಣಿ, ಒಂದು ಪಂಜಾಲ್ ಶ್ರೇಣಿ, ಮತ್ತೊಂದು ಬನಿಹಾಲ್ ಶ್ರೇಣಿ. ಈ ಬನಿಹಾಲ್ ಶ್ರೇಣಿಯನ್ನ ವಿಶೇಷವಾಗಿ ನಾವು ಜವಾಹರ್ ಶ್ರೇಣಿ ಅಂತ ಕರಿತೀವಿ. ಜವಾಹರ್ ಶ್ರೇಣಿ ಯಾಕಂದ್ರೆ, ಈ ಬನಿಹಾಲ್ ಶ್ರೇಣಿಯಲ್ಲಿ ಒಂದು ಸುರಂಗ ಬರುತ್ತೆ. ರೈಲು ಸುರಂಗ ಬರುತ್ತೆ. ರೈಲು ಸುರಂಗ ಏನಪ್ಪ, ಈ ರೈಲು ಸುರಂಗದ ವಿಶೇಷತೆ ಅಂದ್ರೆ, ರೈಲು ಸುರಂಗ ಬರುತ್ತೆ. ಈ ರೈಲು ಸುರಂಗ ಜಮ್ಮು ಕಾಶ್ಮೀರದಿಂದ ಹಿಡಿದು ಜಮ್ಮು ಕಾಶ್ಮೀರದ ಬಾರಾಮುಲ್ಲಾ ಪ್ರಾಂತ್ಯದವರೆಗೂ. ಏನ್ ಹೇಳ್ರಿ? ನೋಡಿ ಕೇಳ್ರಿ, ಪೀರ್ ಪಂಜಾಲ್ ಶ್ರೇಣಿಯಲ್ಲಿ 2 ಶ್ರೇಣಿ ಬರ್ತಾವ. ಒಂದು ಪಂಜಾಲು, ಮತ್ತೊಂದು ಬನಿಹಾಲ್. ಬನಿಹಾಲ್ ಶ್ರೇಣಿ ಅಂತ ಬಂದಾಗ, ಈ ಬನಿಹಾಲ್ ಶ್ರೇಣಿಯಲ್ಲಿ ಕಂಡುಬರುವ ಸುರಂಗ ಮಾರ್ಗ ಭಾರತದ ಅತಿ ಉದ್ದವಾದ ರೈಲು ಸುರಂಗ ಮಾರ್ಗ. ಸರ್ ಎಲ್ಲಿಂದ ಎಲ್ಲಿಗೆ? ಜಮ್ಮು ಕಾಶ್ಮೀರದ ಬಾರಾಮುಲ್ಲಾ ಪ್ರಾಂತ್ಯದವರೆಗೂ ಸುಮಾರು
12 ಕಿಲೋಮೀಟರ್ ಉದ್ದ. 12 ಕಿಲೋಮೀಟರ್ ಉದ್ದ. ಇದು ಭಾರತದ ಅತಿ ಉದ್ದವಾದ ರೈಲು ಸುರಂಗ. ಭಾರತದ ಅತಿ ಉದ್ದವಾದ ರೈಲು ಸುರಂಗ. ಹಾಗಾದ್ರೆ ಈ ಭಾರತದ ಅತಿ ಉದ್ದವಾದ ರೈಲು ಸುರಂಗಕ್ಕೆ ಮತ್ತೊಂದು ಹೆಸರು ಜವಾಹರ್ ರೈಲು ಸುರಂಗ. ಜವಾಹರ್ ರೈಲು ಸುರಂಗ. ಹಾಗಾದ್ರೆ ಇನ್ನೊಂದು ಕೇಳ್ತಾನೆ, ಪೀರ್ ಪಂಜಾಲ್ ಶ್ರೇಣಿಯಲ್ಲಿ ಎತ್ತರವಾದ ಶಿಖರ ಇಂದಸನ್ ಶಿಖರ. ಪೀರ್ ಪಂಜಾಲ್ ಶ್ರೇಣಿಯಲ್ಲಿ ಎತ್ತರವಾದ ಶಿಖರ ಇಂದಸನ್ ಶಿಖರ. ಓಕೆ, ಥ್ಯಾಂಕ್ ಯು.